ನನ್ನ ಸಾಧನೆ ಬಗ್ಗೆ ಈಶ್ವರಪ್ಪಗೆ ವರದಿ ಕೊಡುವ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ. ಈಶ್ವರಪ್ಪರನ್ನ ಆರ್ಎಸ್ಎಸ್ನವರು ಎತ್ತಿಕಟ್ಟಿ ಹೋರಾಟ ಮಾಡಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಏನೂ ಸಾಧನೆ ಮಾಡಿಲ್ಲ ಅಂತ ಸಚಿವ ಈಶ್ವರಪ್ಪ ಟೀಕೆ ವಿಚಾರದಲ್ಲಿ ನಾನು ಸಿಎಂ ಆಗಿದ್ದಾಗ ಏನು ಅಭಿವೃದ್ಧಿ ಮಾಡಿದ್ದೇನೆ ಎಂಬುದು ರಾಜ್ಯದ ಜನರಿಗೆ ಗೊತ್ತಿದೆ. ಹೂ ಇಸ್ ಈಶ್ವರಪ್ಪ? ನನಗೆ ಈಶ್ವರಪ್ಪನ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಐ ಡೋಂಟ್ ಕೇರ್ ಈಶ್ವರಪ್ಪ. ನನಗೆ ಸಾಧನೆ ಬಗ್ಗೆ ಈಶ್ವರಪ್ಪನ ವರದಿ ಕೊಡುವ ಅವಶ್ಯಕತೆ ಇಲ್ಲ. ರಾಜ್ಯದ ಜನ ನನಗೆ ಸರ್ಟಿಫಿಕೇಟ್ ಕೊಡಬೇಕು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಲ್ಲ ಅನ್ನೋ ವಿಚಾರದಲ್ಲಿ ಜೆಡಿಎಸ್ಗೆ ಉತ್ತರ ಕರ್ನಾಟಕದಲ್ಲಿ ನೆಲೆ ಇಲ್ಲ. ಜೆಡಿಎಸ್ನವರು ಬಿಜೆಪಿಗೆ ಸಹಾಯ ಮಾಡಲು ಹೊರಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊರತೆ ಇಲ್ಲ. ಚುನಾವಣೆ ಘೋಷಣೆಯಾದ ಕೂಡಲೇ ಅಭ್ಯರ್ಥಿ ಘೋಷಣೆ ಮಾಡುತ್ತೇವೆ ಎಂದರು. ಈ ಸಮಯದಲ್ಲಿ ಹಿಂದ್ ಸಮಾವೇಶ ಮಾಡಲ್ಲ. ಕಾಂಗ್ರೆಸ್ ಹಿಂದುಳಿದವರ ಪರವಾಗಿದೆ. ಹೋರಾಟದ ಅವಶ್ಯಕತೆ ಇಲ್ಲ. ಕುರುಬರಿಗೆ ಎಸ್ಟಿ ಮೀಸಲು ನೀಡುವ ವಿಚಾರದಲ್ಲಿ ಕುಲಶಾಸ್ತ್ರ ಅಧ್ಯಯನ ವರದಿ ಬಂದಿಲ್ಲ. ವರದಿ ಬರುವ ಮುನ್ನವೇ ಹೋರಾಟ ಬೇಡ ಅಂದಿದ್ದೆ. ನಾನು ಸಿಎಂ ಆಗಿದ್ದ ವೇಳೆ 4 ಜಿಲ್ಲೆಗಳಲ್ಲಿ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಆದೇಶ ಮಾಡಿದ್ದೆ. ಎಸ್ಟಿ ಮೀಸಲು ಹೋರಾಟದಲ್ಲಿ ರಾಜಕೀಯ ಮಾಡಲ್ಲ. ಇದು ಆರ್ಎಸ್ಎಸ್ ಪ್ರೇರಿತ ಹೋರಾಟ ಎಂದರು. ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಿದ್ದೇವೆ ಗೌಡರು ಯಾಕೆ ಮಾಡ್ತಾ ಇಲ್ಲ. ಅವರಿಗೆ ಇವೆಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳು. ಮಸ್ಕಿ, ಬೆಳಗಾಮು, ಮತ್ತು ಬಸವ ಕಲ್ಯಾಣ, ಮತ್ತು ಬಿಜಾಪುರದ ಯಾವುದಾದ್ರು ಸಿಂದಗಿ, ಇವೆಲ್ಲ ಉತ್ತರ ಕರ್ನಾಟಕದ ಕಡೆ ನಡೀತಾ ಇರೋದು. ಅವ್ರ ಶಕ್ತಿ ಏನಿಲ್ಲ ಉತ್ತರ ಕರ್ನಾಟಕದ ಕಡೆ. ಅದರಿಂದ ಅಲ್ಪ ಸ್ವಲ್ಪ ಶಕ್ತಿ ಇದ್ರೆ ಅದನ್ನು ಬಿಜೆಪಿಗೆ ಸಹಾಯ ಮಾಡೋಣ ಅಂತೇಳಿ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ ಅವರು. ಎಸ್ ನಾವು ಚುನಾವಣೆಗೆ ರೆಡಿ ಇದ್ದೀವಿ. ನಾವು ಕಾರ್ಯಕರ್ತರು ತೊಂದರೆ ಇಲ್ಲ. ಪಕ್ಷದ ಶಕ್ತಿ ಕುಂದಾಗಿಲ್ಲ. ಅದ್ರ ಓನ್ಲಿ ಥಿಂಗ್ ಈಸ್ ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ಅವರು ಹೇರಳವಾಗಿ ದುಡ್ಡು ಖರ್ಚು ಮಾಡ್ತಾರೆ, ಅಧಿಕಾರ ದುರುಪಯೋಗ ಮಾಡ್ತಾರೆ ಬಿಜೆಪಿಯವರು. ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ. ಅಭ್ಯರ್ಥಿಗಳ ಘೋಷಣೆ ಯಾವಾಗ ಸರ್? ಎಲೆಕ್ಷನ್ ಆದ ತಕ್ಷಣ ಘೋಷಣೆ ಮಾಡಿಬಿಡ್ತೀವಿ. ಈಗೆಲ್ಲ ಮಾಡ್ಕೊಂಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಎಲೆಕ್ಷನ್ ಡಿಕ್ಲೇರ್ ಆಗ್ತಿದ್ದಾಗಲೇ, ಎಲೆಕ್ಷನ್ನು ಯಾವಾಗಲಾರು ಆಗ್ಬೋದು, ಡಿಕ್ಲೇರ್ ಆಗ್ಬೋದು. ಎನಿ ಮೊಮೆಂಟ್ ಇಟ್ ವಿಲ್ ಬಿ ಡಿಕ್ಲೇರ್ಡ್. ಅದಾದ ತಕ್ಷಣ ಮಾಡ್ತೀವಿ. ಅಹಿಂದ ಸಮಾವೇಶ ಚರ್ಚೆ ನಾವು ಮಾಡಿಲ್ಲ ಎಲ್ಲೂ. ಕಾಂಗ್ರೆಸ್ಸೇ ಅಹಿಂದ ಪರ ಇರೋದಲ್ವಾ. ಸಾಮಾಜಿಕ ನ್ಯಾಯದ ಪರ ಯಾವುದೇ ಪಕ್ಷ ಇದ್ರೂ ಕೂಡ ಅದು ಅಹಿಂದ ಪರವಾಗಿರೋ ಪಕ್ಷ ಅಂತ. ಬಿಜೆಪಿ ಸಾಮಾಜಿಕ ನ್ಯಾಯದ ಪರ ಇರೋ ಪಕ್ಷ ಅಲ್ಲ. ಅವ್ರ ಇತಿಹಾಸ ನೋಡಿ, ಯಾವಾಗಲೂ ಮೀಸಲಾತಿನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥ ಪಕ್ಷ. ಮಾಡ್ರಿ, ಪಾಪ ಮಾಡ್ತಾ ಇದ್ದಾರೆ. ನಾನೇನು ಹೇಳಿದೆ ಅಂದರೆ, ಇದು ಪ್ರೆಮಿಚೂರಪ್ಪ. ಇನ್ನೂ ಕುಲಶಾಸ್ತ್ರ ಅಧ್ಯಯನ ಬಂದಿಲ್ಲ. ಅಧ್ಯಯನ ಬಂದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇನ್ನೂ ಬರೋಕ್ಕೂ ಮುಂಚಿತವಾಗಿ ಯಾಕೆ ಒತ್ತಡ ಮಾಡಿರಿ ಅಂತೇಳಿ ನಾನು ಹೇಳಿದೆ ಅಷ್ಟೇ. ಇನ್ನು ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ. ನಾವೇ ಕಳಿಸ್ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಇದ್ದಲ್ಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 4 ಜಿಲ್ಲೆಗಳಲ್ಲಿ ಕುರುಬರನ್ನ ಎಸ್ಟಿ ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದೀವಿ ನಾವು. ಕೊಡಗಿನಲ್ಲಿ ಆಲಮತ ಸಿನಾನಿಮಸ್ ಇದೆ ಕುರುಬರಿಗೆ, ಅವ್ರನ್ನ ಮಾಡಬೇಕು. ಗೋಂಡ ರಾಜಗೊಂಡಕ್ಕೆ ಸಿನಾನಿಮಸ್ ಕುರುಬರು ಇದ್ದಾರೆ, ಅವ್ರನ್ನ ಮಾಡಬೇಕು. ಬೀದರ್, ಗುಲ್ಬರ್ಗ, ಯಾದಗಿರಿ ಈ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಅಲ್ಲೇ ನಾನಿದ್ದಲ್ಲೇ ಶಿಫಾರಸು ಮಾಡಿದ್ದೀವಿ. ಅದರಿಂದ ಕುರುಬರನ್ನ ಎಸ್ಟಿಗೆ ಸೇರಿಸಬಾರ್ದು ಅಂತ ನಾನೆಲ್ಲೂ ಹೇಳಿಲ್ಲ. ಅದೇ ಹೇಳಿದ್ನಲ್ರಿ, ಈಗ ಇಷ್ಟೋ ಗಂಟೆ ಹೇಳಿದ್ದೇನು. ಮತ್ತೆ ಬೆಳಗಾನ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ಹೊತ್ತಿಗೆ ಕೇಳಿದ್ರೆ ಇನ್ನು ಕುಲಶಾಸ್ತ್ರ ಅಧ್ಯಯನ ಬಂದಿಲ್ಲ ಅಂತ ಹೇಳಿಲ್ವಾ? ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದರಿಂದ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಅದರಲ್ಲಿ ಅವ್ರಿಗೆ RSSನವರು ಕುಮ್ಮಕ್ಕು ಕೊಟ್ಟುಕೊಂಡು ಅದನ್ನು ಈಶ್ವರಪ್ಪನ ಎತ್ಕಟ್ಟಿ ಮಾಡಿಸ್ತಾ ಇದ್ದಾರೆ. ಐ ಆಮ್ ನಾಟ್ ಫಾರ್ ಪಾಲಿಟಿಕ್ಸ್.
ಈಶ್ವರಪ್ಪ ಹೇಳ್ತಾರೆ ಸಿದ್ದರಾಮಯ್ಯ CM ಇದ್ದಾಗ ಏನೂ ಸಾಧನೆ ಮಾಡಿಲ್ಲ, ಹಿಂದುಳಿದವ್ರಿಗೆ ಏನೂ ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಪಾಠ ಈಗ ಒಪ್ಪಿಸ್ಬೇಕಾ? ಈಶ್ವರಪ್ಪನಿಗೆ ಒಪ್ಪಿಸ್ಬೇಕೇನು ನಾನು ಏನೇನು ಮಾಡಿದ್ದೀನಿ ಅಂತ ಈ ರಾಜ್ಯದ ಜನರಿಗೆ ಒಪ್ಪಿಸ್ತಾ ಇದ್ದೀನಿ. ಒಪ್ಸೋದು ನಾನು ಈಶ್ವರಪ್ಪನಿಗಲ್ಲ. ಊಹಿಸಿ ಈಶ್ವರಪ್ಪ ಅವನಿಂದ ಸರ್ಟಿಫಿಕೇಟ್ ಬೇಕಾ ನನಗೆ? ಹಾಂ, ಜನಗಳಿಂದ ಸರ್ಟಿಫಿಕೇಟ್ ಬೇಕಾಗಿರೋದು. ಜನ ಸರ್ಟಿಫಿಕೇಟ್ ಕೊಡೋರು, ನಾಟ್ ಈಶ್ವರಪ್ಪ. ಐ ಡೋಂಟ್ ಕೇರ್ ಈಶ್ವರಪ್ಪ ವಾಟ್ ಈ ಸೇಸ್. ಗೊತ್ತಾಯ್ತೇನಾ? ಓಕೆ ಸರ್, ಥ್ಯಾಂಕ್ ಯು. ಔರಾದ್ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಚನ್ಸೆಟ್ಟಿ ಅವರ ನೇತೃತ್ವದಲ್ಲಿ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಪ್ರಚಾರ ರಥಕ್ಕೆ ಚಾಲನೆ ನೀಡಲಾಯಿತು. ನಂತರ ಮಾಧ್ಯಮಗಾರರೊಂದಿಗೆ ಮಾತನಾಡಿದ ಅವರು, ಗಡಿ ಜಿಲ್ಲೆಯಲ್ಲಿರುವ ಜನರಿಗೆ ಕನ್ನಡ ನಾಡನುಡಿಯ ಭಾಷೆಯ ಬಗ್ಗೆ ಅರಿವು ಮೂಡಿಸುವಂತಹ ಸಮ್ಮೇಳನ ಇದಾಗಿದ್ದು, ಈ ಸಮ್ಮೇಳನಕ್ಕೆ 2,000ಕ್ಕಿಂತ ಅಧಿಕ ಜನರು ಸೇರುವ ನಿರೀಕ್ಷೆ ಇದ್ದು, ಈ ಸಮ್ಮೇಳನಕ್ಕೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಗೆ ಆಹ್ವಾನಿಸಲಾಗಿದೆ ಎಂದರು. ಸಮ್ಮೇಳನದ ಸರ್ವಾಧ್ಯಕ್ಷರ ಮೆರವಣಿಗೆಗೆ ಅಮರೇಶ್ವರ ಮಂದಿರದಿಂದ ಬಸವೇಶ್ವರ ವೃತ್ತ, ಶಿವಾಜಿ ವೃತ್ತ, ಕನ್ನಡಾಂಬೆ ವೃತ್ತ, ಚೆನ್ನಬಸವ ಪಟ್ಟದೇವರ ವೃತ್ತದ ಮುಖಾಂತರ ನೇರವಾಗಿ ಗುರುಪಾದಪ್ಪ ನಾಗಮಾರಪ್ಪಹಳ್ಳಿ ಕಲ್ಯಾಣ ಮಂಟಪಕ್ಕೆ ತಲುಪುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜಗನ್ನಾಥ್ ಮೂಲಗಿ, ಕಮಲನಗರ ತಾಲೂಕು ಅಧ್ಯಕ್ಷರಾದ ಪ್ರಶಾಂತ್ ಮಠಪತಿ, ಶ್ರೀಸಂಘದ ಜಿಲ್ಲಾಧ್ಯಕ್ಷ ಪಂಡರಿ ಅಡೆ, ಗೌರವಾಧ್ಯಕ್ಷರಾದ ಶಾಲಿವಾನ್ ಉದಗಿರೆ, ಸಂದೀಪ್ ಪಾಟೀಲ್ ಉಪಸ್ಥಿತರಿದ್ದರು. ಅಂಬಾದಾಸ್ ನಾಳೆಗೆ GTV ನ್ಯೂಸ್ ಕನ್ನಡ, ಔರಾದ್. ಆಮಂತ್ರಣವನ್ನು ಮುಟ್ಟುವಂಥ ಕೆಲಸಗಳನ್ನು ಈಗಾಗಲೇ ಆ ಕಾರ್ಯವನ್ನು ಆರಂಭ ಮಾಡಿದ್ದೀವಿ. ಜೊತೆಗೇ ಇವತ್ತು ಫೇಸ್ಬುಕ್ ಇರ್ಬೋದು, ಇವತ್ತು ವಾಟ್ಸಪ್ಗಳಿರ್ಬೋದು, ಎಲ್ಲದರ ಮೂಲಕ ನಾವು ಔರಾದ್ ತಾಲೂಕಿನ ಎಲ್ಲ ಕನ್ನಡಾಭಿಮಾನಿಗಳನ್ನು ಸಮಾರಂಭದಲ್ಲಿ ಭಾಗವಹಿಸಲು ನಾವು ಈಗಾಗಲೇ ಆಮಂತ್ರಣವನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ಈ ನಾಡಿನ ಒಬ್ಬ ಶ್ರೇಷ್ಠ ಚಿಂತಕರಾಗಿರುವಂಥ ಪ್ರೊಫೆಸರ್ ಸಿದ್ದು ಯಾಪಲ್ಪರಿ ಅವರು ಈ ಅಕ್ಷರ ಜಾತ್ರೆಯನ್ನು ಅಂದರೆ ನುಡಿ ಸಮ್ಮೇಳನವನ್ನು ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಜೊತೆಗೇ ಕವಿಗೋಷ್ಠಿಯಿಂದ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಜರುಗಲಿವೆ. ಅನೇಕ ಕಲಾ ತಂಡಗಳೊಂದಿಗೆ ಬೆಳಗ್ಗೆ ಅದ್ಭುತವಾದ ಒಂದು ಅದ್ದೂರಿಯಾದ ಮೆರವಣಿಗೆಯಲ್ಲಿ ನಾನು ಔರಾದ್ ತಾಲೂಕಿನ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು 13ನೇ ತಾರೀಕಿಗೆ ಜರುಗುವಂಥ ಈ ಅಕ್ಷರ ಜಾತ್ರೆಯಲ್ಲಿ ಅಂದರೆ ಸಾಹಿತ್ಯ ಸಮ್ಮೇಳನದಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕನ್ನಡ ರಥವನ್ನು, ಕನ್ನಡ ತೇರವನ್ನು ನಾವು ಎಳೆಯೋದ್ರ ಮೂಲಕ ಈ ಭಾಗದಲ್ಲಿ ಕನ್ನಡ ಕಟ್ಟುವಂಥ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡೊಂದಿಗೆ ನಮ್ಮ ತಾಲೂಕಿನ ಅಧ್ಯಕ್ಷರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ ನಾನೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ತಮ್ಮೆಲ್ಲರಿಗೂ ಈ ನುಡಿ ಜಾತ್ರೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ ಸರ್, ತಮ್ಮ ಹೆಸರು? ನಾನು ಸುರೇಶ್ ಚನ್ಸೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ಸ್ವಾಗತ ಸಮಿತಿ ಅಧ್ಯಕ್ಷರು, ಪಶುಸಂಗೋಪನಾ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿಗಳು ಸನ್ಮಾನ್ಯ ಶ್ರೀ ಪ್ರಭು ಬಿ ಚವ್ಹಾಣರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ. ಆಳಂದ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾದ ಉಚಿತ ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಆಳಂದ ಸಾರ್ವಜನಿಕ ಆಡಳಿತಾಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರಬೋಳ್ ಮಾತನಾಡಿ, ಪ್ರತಿದಿನ 2 ಬಾರಿ ಹಲ್ಲುಗಳನ್ನು ಉಜ್ಜಬೇಕು. ತಂಬಾಕು, ಸಿಗರೇಟ್ ಸೇವನೆಯಿಂದ ಹಲ್ಲುಗಳು ಹಾಳಾಗುವುದರೊಂದಿಗೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ಒಳಗಾಗಿ ಸಾವು ಸಂಭವಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಹೀಗಾಗಿ ಹಲ್ಲುಗಳ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ಹಲ್ಲುಗಳನ್ನು ತಪಾಸಣೆ ಮಾಡಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಂತ ನೋಡಲ್ ಅಧಿಕಾರಿ ಡಾಕ್ಟರ್ ಸಂಧ್ಯಾ ಡಾಂಗೆ ಮಾತನಾಡಿ, ಸಣ್ಣ ಪ್ರಮಾಣದಲ್ಲಿ ಆಗುವ ಹಲ್ಲಿನ ತೊಂದರೆಗಳನ್ನು ಗುರುತಿಸಿ ತಪಾಸಣೆ ಮಾಡಿಸಿಕೊಂಡ್ರೆ ಹಲ್ಲಿನ ರಕ್ಷಣೆ ಮಾಡಬಹುದು. ನಿರ್ಲಕ್ಷ್ಯ ತೋರಿದರೆ ಹಲ್ಲು ಸಂಪೂರ್ಣ ಹಾಳಾಗುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು. ಸರ್ಕಾರ BPL ಕಾರ್ಡ್ ಹೊಂದಿದ ಅರ್ಹ ಫಲಾನುಭವಿಗಳಿಗೆ ಉಚಿತ ದಂತ ಭಾಗ್ಯ ನೀಡುತ್ತಿದ್ದು, ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸ್ವರೂಪ್ ಮಾಶಳ್ಕರ್, ಡಾಕ್ಟರ್ ಮೀನಾಕ್ಷಿ, ಡಾಕ್ಟರ್ ಭಾಗ್ಯಶ್ರೀ, ಡಾಕ್ಟರ್ ನಾಜಿಯಾ, ಡಾಕ್ಟರ್ ಪ್ರಮೀಳಾ ಹಾಗೂ ಸಿಬ್ಬಂದಿ ಇದ್ದರು. ಕಬ್ಬಿನ ರಸ ಬರ್ತದೆ ನೋಡ್ರಿ, ನಿಮ್ಗೆ ಗೊತ್ತದ. ಸೊ ಅದೇ ರೀತಿ ಹಲ್ಲುಗಳು ಕೂಡ ನಾವು ಸರಿಯಾಗಿ ನಮ್ಗೆ ಊಟ ಮಾಡೋ ಟೈಮ್ನಾಗ ಶಾಂತ ರೀತಿಯಿಂದ ಸಮಾಧಾನದಿಂದ ಕೂತ್ಕೊಂಡು ಸರಿಯಾಗಿ ಊಟ ಮಾಡಿ ಅಗದಾಗ ಮಾತ್ರ ಅದು ನಮ್ಗೆ ಜೀರ್ಣ ಕ್ರಿಯೆ ಆಗಕ್ಕೆ ಸರಿಯಾಗಿ ಆಗುತ್ತೆ. ಅವಸರದಾಗ ಊಟ ಮಾಡಿದ್ರೆ ನಮ್ಗೆ ಜೀರ್ಣ ಕ್ರಿಯೆ ಆಗೋದಿಲ್ಲ, ಜೀರ್ಣ ಸರಿಯಾಗಿ ಆಗೋದಿಲ್ಲ. ಗೊತ್ತು ನಿಮ್ಗೆ. ಹಲ್ಲಿಲ್ಲ ಅಂದ್ರೂ ನಮ್ಗೆ ಅಗಿಯಕ್ಕೆ ಆಗಂಗಿಲ್ಲ. ಗೊತ್ತು, ಹಲ್ಲಿಲ್ಲಾರ್ದವ್ರು ಗೊತ್ತಿರ್ತದೆ ಏನ್ ಪರಿಸ್ಥಿತಿ ನಮ್ದು ಅಂತೇಳಿ. ಸೊ ಕೆಲವೊಂದು ಸಾಕಷ್ಟು ನಿಮ್ಗೆ ಉಳ್ಬೇಕು. ಇವಾಗ ಶಾಲಾ ಕಾಲೇಜುಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಸ್ಕೂಲ್ಗಳದ್ರೆ ಸಾಕಷ್ಟು ಮಕ್ಕಳಿಗೆ ಹಲ್ಲುಗಳು ಹುಳಗಳು ಹತ್ತಿದಾವೆ, ಯಾರು ಕೇರ್ ಮಾಡೋದಿಲ್ಲ. ಪೇರೆಂಟ್ಸ್ ಕೇರ್ ಮಾಡಂಗಿಲ್ಲ. ಸ್ಕೂಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಡೆಂಟಲ್ ಹೆಲ್ತ್ ಆಫೀಸರ್ ಸ್ಕೂಲ್ಗಳಿಗೆ ಹೋಗ್ತಾರೆ, ಇವರು ಕೂಡ ಸ್ಕೂಲ್ ಚೆಕ್ಅಪ್ ಮಾಡ್ತಾರೆ. RBSK ಟೀಮ್ ಅಂತ ಮಾಡಿದೆ. ಫೆಬ್ರವರಿ 14ಕ್ಕೆ ಐ ಲವ್ ಹುಬ್ಬಳ್ಳಿ ಧಾರವಾಡ ಬೃಹತ್ ಯಾತ್ರೆ.
ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಫೆಬ್ರವರಿ 14 ವ್ಯಾಲೆಂಟೈನ್ ಡೇ ನಿಮಿತ್ತವಾಗಿ ಐ ಲವ್ ಹುಬ್ಬಳ್ಳಿ ಧಾರವಾಡ ಅಭಿಯಾನದ ಮೂಲಕ ವಿಶ್ವ ದರ್ಜೆಯ ಹುಬ್ಬಳ್ಳಿ ಧಾರವಾಡ ಕಟ್ಟುವ ಸಂಕಲ್ಪ ಮಾಡುವ ಕುರಿತು ಜನಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಿಸಲು ಪಾದಯಾತ್ರೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಸಂತೋಷ್ ನರಗುಂದ್ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಚೆನ್ನಮ್ಮ ವೃತ್ತದಿಂದ ಪ್ರಾರಂಭವಾಗಿ ನಂತರ ಲ್ಯಾಮಿಂಗ್ಟನ್ ರಸ್ತೆ, ದುರ್ಗದ ಬೈಲ್, ಹಳೆ ಹುಬ್ಬಳ್ಳಿ ಸರ್ಕಲ್ ಮಾರ್ಗವಾಗಿ ಶ್ರೀ ಸಿದ್ದಾರೂಢ ಮಠಕ್ಕೆ ಅಂತ್ಯಗೊಳ್ಳಲಾಗುವುದು ಎಂದರು. ಪಕ್ಷದ ಧಾರವಾಡ ಜಿಲ್ಲೆ ಅಧ್ಯಕ್ಷನಾಗಿದ್ದೇನೆ. ಈ ಬರೋ 14 ಫೆಬ್ರವರಿಗೆ ವ್ಯಾಲೆಂಟೈನ್ ಡೇ ದಿನ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ಈ ವ್ಯಾಲೆಂಟೈನ್ ದಿನವನ್ನು ವಿಭಿನ್ನವಾಗಿ ಆಚರಿಸ್ತಾ ಇದ್ದೀವಿ. ಇದು ಒಂದು ವಿಶ್ವ ದರ್ಜೆಯ ಮಹಾನಗರ ಕಟ್ಟುವ ಒಂದು ಆಶಯ ಇಟ್ಕೊಂಡು ಐ ಲವ್ ಹುಬ್ಬಳ್ಳಿ ಧಾರವಾಡ ಅನ್ನೋ ಒಂದು ಅಭಿಯಾನಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಪ್ರತಿ ವರ್ಷ ವ್ಯಾಲೆಂಟೈನ್ ದಿನದಂದು ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರೇಮಿಗಳು ಆಚರಿಸ್ತಾರೆ. ಆದರೆ ಈ ಸರಿ ನಾವು ನಮ್ಮ ಮಹಾನಗರದ ಬಗ್ಗೆ, ನಮ್ಮ ಹುಬ್ಬಳ್ಳಿ ಧಾರವಾಡದ ಬಗ್ಗೆ ನಮ್ಮ ಪ್ರೀತಿಯನ್ನು, ನಮ್ಮ ಒಂದು ಬಂಧುತ್ವವನ್ನು ಮತ್ತು ನಮ್ಮ ಹೆಮ್ಮೆಯನ್ನು ವ್ಯಕ್ತಪಡಿಸಿ ಈ ಒಂದು ವ್ಯಾಲೆಂಟೈನ್ ದಿನವನ್ನು ಆಚರಿಸೋ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಮಹಾನಗರದ ಜನರು ಇದರಲ್ಲಿ ಭಾಳ ಸಂಖ್ಯೆಯಲ್ಲಿ ಭಾಗವಹಿಸ್ಬೋದು. ರಾಣಿ ಚೆನ್ನಮ್ಮ ವೃತ್ತದಿಂದ ಈ ಒಂದು ಪಾದಯಾತ್ರೆ ಶುರುವಾಗಿ ನಗರದ ವಿವಿಧ ವೃತ್ತಗಳನ್ನು ಸುತ್ತಿ ಹಳೆ ಹುಬ್ಬಳ್ಳಿ ಸರ್ಕಲ್ ಮಾರ್ಗವಾಗಿ 3000 ಮಠದ ಉತ್ತರಾಧಿಕಾರಿಯಾಗುವ ವಿಷಯದಲ್ಲಿ ಗೊಂದಲವಾಗುತ್ತಲೇ ಬಂದಿದ್ದು, ಈಗ ಕೆಎಲ್ಇ ಸಂಸ್ಥೆಯ ಹೆಸರನ್ನು ಮುಂದಲೆಯಾಗಿ ತೆಗೆದುಕೊಂಡು ಹೆಸರು ಕೆಡಿಸಲಾಗುತ್ತಿದೆ ಎಂದು ಕೆಎಲ್ಇ ಸಂಸ್ಥೆಯ ಚೇರ್ಮನ್ ಪ್ರಭಾಕರ್ ಕೋರೆ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಭಾಕರ್ ಕೋರೆಯವರು, ಗದಗ ತೋಂಟದಾರ್ಯ ಸ್ವಾಮಿಗಳ ಬಳಿ ಹೋದಾಗ ಅವರು 3000 ಮಠದವರಿಗೆ ತಿಳಿಸಿ ಅಲ್ಲಿ ವೈದ್ಯಕೀಯ ಕಾಲೇಜ್ ಮಾಡೋಕೆ ಮುಂದಾಗಲಿ ಎಂದರು. ಹಾಗಾಗಿಯೇ ನಾವು 3000 ಮಠದ ಹಿರಿಯ ಸ್ವಾಮಿಗಳನ್ನು ಭೇಟಿಯಾಗಿದ್ವಿ. ಆಗ ಮೊದಲಿನ ಸ್ವಾಮೀಜಿಯವರು, ಒಂದು ವಾಚ್ಯವಿದ್ದ ಭೂಮಿ ಇದೆ, ಅದನ್ನು ಸರಿ ಮಾಡಿಕೊಂಡು ನೀವೇ ಕಾಲೇಜು ಮಾಡಿಕೊಳ್ಳಿ ಎಂದರು. ಹಾಗಾಗಿಯೇ ನಾವು ಆಸ್ಪತ್ರೆ ಮಾಡಲು ಹೊರಟಿದ್ದು ಎಂದರು. ಕೆಎಲ್ಇ ಸಂಸ್ಥೆಗೆ ಜಾಗ ಕೊಟ್ಟು 17 ವರ್ಷದ ಹಿಂದೆ ಮಾಡಿದ್ದು. ಎಷ್ಟು ದಿನ ಈ ಸ್ವಾಮಿಗಳು ಎಲ್ಲಿದ್ದೀರಿ? ಕೆಎಲ್ಇ ಸಂಸ್ಥೆಗೆ ಜಾಗವನ್ನು ಕೊಟ್ಟಿರುವುದು ವೈಯಕ್ತಿಕವಾಗಿ ಅಲ್ಲ, ಕೆಎಲ್ಇ ಸಂಸ್ಥೆ ಕೂಡ ಸಮಾಜದ ಆಸ್ತಿ ಎಂದು ಹೇಳಿದರು. ದಾನ ಕೊಟ್ಟ ಜಾಗವನ್ನು ಯಾವುದೇ ಕಾರಣಕ್ಕೂ ಮರಳಿ ಕೊಡುವುದಿಲ್ಲ. 1.5 ವರ್ಷದ ನಂತರ ಆಸ್ಪತ್ರೆ ನಿರ್ಮಾಣವಾಗುತ್ತೆ. ದಿಂಗಾಲೇಶ್ವರ ಶ್ರೀಗಳು ಯಾರು ಎಂಬುದೇ ಗೊತ್ತಿಲ್ಲ. ಪ್ರತಿಯೊಂದು ಬಂದು ಸೇವೆ ಮಾಡಿದ್ರೆ ನೀವು ಹೇಳಲಿಲ್ಲ, ಬೇಸಿಕ್ ಇದು ಹೇಳಲಿಲ್ಲ. ಸ್ವಾಮಿ ಹೆಸರು ನಂಗೆ ಗೊತ್ತಿಲ್ಲ. ಏನು ಶ್ರೀ ಲಿಂಗಾಲೇಶ್ವರ ಸ್ವಾಮಿಗಳ ಯಾವ ಮಠಕ್ಕಿದಾರೋ ಇದು ಮೊದಲೇದು ಯಾವ ಮಠಕ್ಕಿದಾರೋ ಅದು ಗೊತ್ತಿಲ್ಲ ನಮ್ಗೆ ವಿಷಯ. ಯಾಕೆ ಹೇಳಿಲ್ಲ 16,000 ಮಠ, ಅದ್ರ ಪೈಕಿ ಇವರೊಬ್ಬರ ಇವ್ರದ ಮತ್ತು 3,000 ಮಟ್ಟಿಗೆ ಏನು ಸಂಬಂಧ? ಇವ್ರೇನು ಹೇಳೋರು ಮಾತಾಡೋರು ಕೇಳಿ 3,000 ಮಠದವ್ರು ಕೇಳಿ ಇವ್ರೇನು ಕೇಳ್ತಾರೆ? ಮರಿನೋ ಹರಿಸ್ವಾಮಿ ಅಂತ ಆಲ್ರೆಡಿ ಸಮಿತಿ ನೋಡ್ರಿ, ನೀವು ನೋಡಿರ್ಬೋದು ಘಟಕದವರು ಒಬ್ರು ನನ್ನ ಮರಿ ಮಾಡಿದಾರ ಅಂತ ಅವ್ರು ರಿಲೀಸ್ ಮಾಡಿದಾರೆ. ಅವ್ರು ಕಳೆದ ರಿಲೀಸ್ ಮಾಡಿದ್ದಾರೆ. 3,000 ಹೋಗ್ಬಿಟ್ರೆ ನಾಗಬ್ರಹ್ಮ ಜ್ಯೋತಿಷ್ಯ ಕೇಂದ್ರ ವಂಶ ಪರಂಪರೆ ಜ್ಯೋತಿಷ್ಯರು ಡಾಕ್ಟರ್ ಶ್ರೀ ಪ್ರಮೋದ್ ಗುರುಜಿ. ನಾಗದೋಷ, ಕುಜದೋಷ, ಜಾತಕದ ಆಧಾರಿತವಾಗಿ ಸಕಲ ಗ್ರಹ ದೋಷಗಳನ್ನು ಶಾಸ್ತ್ರೋಕ್ತವಾಗಿ ಪರಿಹಾರ ಮಾಡುತ್ತಾರೆ. ರಕ್ತಮೋಡಿ ಜನವಶ, ಸ್ತ್ರೀ ವಶೀಕರಣ ತಂತ್ರ, ಪುರುಷ ವಶೀಕರಣ, ಶತ್ರು ನರದೃಷ್ಟಿ ನಿವಾರಣಾ ತಂತ್ರ, ಧನವಶ, ಮಾಟ ಮಂತ್ರ ಸಮಸ್ಯೆ, ಮದುವೆಯಲ್ಲಿ ಅಡೆತಡೆ, ಸಂತಾನ ಭಾಗ್ಯ ಇಲ್ಲದಿರುವುದು, ಸತಿಪತಿ ಕಲಹ, ಸಾಲಬಾಧೆ, ಉದ್ಯೋಗದಲ್ಲಿ ತೊಂದರೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಅನಾರೋಗ್ಯ, ಶತ್ರುಗಳ ಭಯ, ಕೋರ್ಟ್ ಕೇಸ್, ಪ್ರೇಮ ವಿಚಾರ ಹಾಗೂ ಯಾವುದೇ ಕಠಿಣ ಮತ್ತು ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಸಂಪರ್ಕಿಸಿ. ಮುಕ್ತಿನಾಗ ಉಂಗುರವನ್ನ 500 ವರ್ಷಗಳ ಹಿಂದಿನ ತಾಳೆಗಿರಿ ಗ್ರಂಥದ ಆಧಾರದಲ್ಲಿ ಸಿದ್ಧಪಡಿಸಲಾಗಿದೆ. ನೊಂದು ಬೆಂದವರಿಗೆ ಜೀವನ ಪೂರ್ತಿ ಕಣ್ಣೀರಿಡುವ ಕಷ್ಟಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ಫೋನಿನ ಮೂಲಕ ಸಮಯವನ್ನ ಖಚಿತಪಡಿಸಿಕೊಳ್ಳಿ. ಮೊಬೈಲ್ ನಂಬರ್ 9120229212 ಮತ್ತು 8197615043. ಇದು ಜಿಟಿವಿ ಕನ್ನಡದ ಕೊಡುಗೆ.